ಇವತ್ತು ನಾವು ದಾವಾ ಡಿವಿಆರ್ಗೆ ಹಾರ್ಡಿಕ್ಸನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕೆಂಬುದು ಇದಾಗಿದೆ. 2 TB ಹಾರ್ಡಿಕ್ಸ್ ಇದೆ, ಹಾಗೆ ದಾವಾ XVR ಇದೆ. ಹಾಗೆ ಕೊನೆ ತನಕ ವಿಡಿಯೋನ ನೋಡಬಹುದು. ಸೀರಿಯಲ್ ನಂಬರ್ ದಾವಾದ. ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ದಾವಾ ಡಿವಿಆರ್ ಇದೆ. ಇದು ಬಂದ್ಬಿಟ್ಟು 8 ಚಾನಲ್ ಡಿವಿಆರ್ ಇದೆ. ಇದಕ್ಕೆ 8 ಕ್ಯಾಮ್ರಾ ನಿಮ್ಗೆ ಆಡಿಯೋ ಇನ್ಸ್ಟಾಲೇಷನ್ ಮಾಡ್ಕೋಬೋದು. 8 ಚಾನಲ್ ಆಡಿಯೋ ಸಪೋರ್ಟ್ ಇದೆ ಈ ಮಾಡೆಲಲ್ಲಿ. ಹಾಗೆ ಆಡಿಯೋ ಔಟ್ಪುಟ್ ಕೂಡ ಇದೆ, HDMI ಔಟ್ಪುಟ್ ಇದೆ, ಹಾಗೆ ಆಡಿಯೋ ಇನ್ಪುಟ್ ಕೂಡ ಇದೆ. ಇದು ಬಂದ್ಬಿಟ್ಟು ದಾವಾ ಬ್ರ್ಯಾಂಡಲ್ಲಿ ಇರುವಂಥದ್ದು. ಹಾಗೆ ಒಂದು ಹಾರ್ಡಿಕ್ಸ್ ಪವರ್ ಆ್ಯಂಡ್ ಡಾಟಾ ಕೇಬಲ್ ಇದ್ದಾವೆ. ಇವಾಗ ನಾವು ಇದಕ್ಕೆ ಒಂದು ಬರಾವಲ್ಟ್ ಅಡಾಪ್ಟರ್ ಐತಿ, ಒಂದು ಮೌಸ್ ಐತಿ. ಹಾಗೆ ಬಂದ್ಬಿಟ್ಟು ಹಾರ್ಡಿಕ್ಸ್ ಸ್ಕ್ರೂ ಇದ್ದಾವೆ. ಇವಾಗ ನಾವು ಡಿವಿಆರ್ಗೆ ಹಾರ್ಡಿಕ್ಸನ್ನು ಇನ್ಸ್ಟಾಲೇಷನ್ ಮಾಡೋಣ. ಫಸ್ಟಿಗೆ ಸ್ಕ್ರೂವನ್ನು ಓಪನ್ ಮಾಡ್ಕೊಳ್ಳೋಣ. 4 ಸೈಡ್ ಸ್ಕ್ರೂ ಇರ್ತವೆ ಯಾವುದೇ ಒಂದು ಡಿವಿಆರ್ ಇದ್ರೂ ಕೂಡ. ಇದು ಕೂಡ ಅದೇ ಸಿಸ್ಟಮ್ ಇದೆ. ಇವಾಗ ನಾವು ಇದನ್ನು ಓಪನ್ ಮಾಡೋಣ. ಹಾಗೆ ಇಂಥ ಒಂದು CC ಕ್ಯಾಮ್ರಾ ವಿಡಿಯೋಗಳಿಗಾಗಿ ನಮ್ಮ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ನಿಮಗೆ ಯಾವುದೇ ಒಂದು ಕ್ಯಾಮ್ರಾ ಬೇಕಾಗ್ತೋ ನಮಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು ಸ್ಕ್ರೀನ್ ಮೇಲೆ ಬಂದಂಥ ನಂಬರ್ಗೆ. ಇವಾಗ ಇದನ್ನು ಓಪನ್ ಮಾಡೋಣ. ಯಾವುದೇ ಒಂದು ಡಿವಿಆರ್ ಇದ್ದರೆ ಅದಕ್ಕೆ ಸರ್ವೆಲೆನ್ಸ್ ಹಾರ್ಡಿಕ್ಸನ್ನು ಹಾಕಬೇಕು. ಯಾಕಂದ್ರೆ ಸರ್ವೆಲೆನ್ಸ್ ಹಾರ್ಡಿಕ್ಸ್ ಇದ್ದರೆ ವಿಡಿಯೋ ರೆಕಾರ್ಡಿಂಗ್ ಬಫರಿಂಗ್ ಆಗಂಗಿಲ್ಲ, ಸ್ಟ್ರಕ್ ಆಗಂಗಿಲ್ಲ, ಹ್ಯಾಂಗೌಟ್ ಆಗಂಗಿಲ್ಲ ಹಾರ್ಡಿಕ್ಸ್. ಹೀಗಾಗಿ ಸರ್ವೆಲೆನ್ಸ್ ಹಾರ್ಡಿಕ್ಸನ್ನು ಯೂಸ್ ಮಾಡಲೇಬೇಕಾಗುತ್ತೆ CC ಕ್ಯಾಮ್ರಾಗಳಿಗೆ. ಇವಾಗ 2 TB ಸರ್ವೆಲೆನ್ಸ್ ಹಾರ್ಡಿಕ್ಸ್ ಇದೆ ನೋಡ್ಬೋದು. ಇವಾಗ ಹಾರ್ಡಿಕ್ಸನ್ನು ಕೂಡ ಅನ್ಬಾಕ್ಸಿಂಗ್ ಮಾಡೋಣ. ಇವಾಗ ಹಾರ್ಡಿಕ್ಸನ್ನು ಅನ್ಬಾಕ್ಸಿಂಗ್ ಮಾಡಿ ಇನ್ಸ್ಟಾಲೇಷನ್ ಮಾಡೋಣ. 2 TB ಇರುವಂಥ ಹಾರ್ಡಿಕ್ಸ್ ಇದೆ ನೋಡ್ಬೋದು. 2 TB ಇದು ನಿಮಗೆ 2 TB ಇನ್ಸ್ಟಾಲೇಷನ್ ಮಾಡಿದ 8 ಚಾನಲ್ ಡಿವಿಆರ್ಗೆ. ಈ ಮಾಡೆಲಲ್ಲಿ ಇದು 13 ಡೇಸ್ ಬ್ಯಾಕಪ್ ಸಿಗುವಂಥ ಮಾಡೆಲ್ ಇರುವಂಥ ಡಿವಿಆರ್ ಅಂತಲೇ ಹೇಳ್ಬೋದು. ಮಾಡೆಲ್ ಮೇಲೆ ರೆಕಾರ್ಡಿಂಗ್ ಡಿಪೆಂಡ್ ಆಗ್ತಾಯಿದೆ. ಯಾಕಂದರೆ ಡಿವಿಆರಲ್ಲಿ XVRಲ್ಲಿ ಭಾಳಷ್ಟು ಮಾಡೆಲ್ ಇದ್ದಾವೆ. ಹೀಗಾಗಿ ಆ ಮಾಡೆಲ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ರೆಕಾರ್ಡಿಂಗ್ ಸಿಸ್ಟಮು. 265 ಮಾಡೆಲ್ ಇದು ಹೈ ರೆಗ್ಯುಲೇಷನ್ ವಿಡಿಯೋ ರೆಕಾರ್ಡಿಂಗ್ ಆಗುವಂಥ ಡಿವಿಆರ್ ಇದಾಗಿದೆ. ಹಾಗೆ ಹಾರ್ಡಿಕ್ಸನ್ನು ಹಾಕಿ ಕೆಳಗಡೆ ಸ್ಕ್ರೂವನ್ನು ಹಾಕಬೇಕಾಗುತ್ತೆ. ಟೋಟಲಾಗಿ 4 ಸ್ಕ್ರೂವನ್ನು ಟೈಟ್ ಮಾಡಬೇಕು. ಹಾಗೆ ಇವಾಗ ನಾವು ಡಾಟಾ ಹಾಗೆ ಪವರ್ ಕೇಬಲನ್ನು ಹಾಕಬೇಕಾಗುತ್ತೆ. ಮದರ್ ಬೋರ್ಡಿಗೆ ಫಸ್ಟಿಗೆ ಪವರ್ ಕೇಬಲನ್ನು ಹಾಕ್ಕೊಂಡು ಹಾರ್ಡಿಕ್ಸ್ಗೆ ಪವರ್ ಕನೆಕ್ಟರನ್ನು ಕನೆಕ್ಟ್ ಮಾಡಬೇಕು. ಹಾಗೆ ಇದು ಕನೆಕ್ಟ್ ಆಗಿಂದ ನಾವು ಲಾಕನ್ನು ನೋಡಿ ಕನೆಕ್ಟ್ ಮಾಡಿ, ಹಾಗೆ ಒಂದು ಡಾಟಾ ಕೇಬಲ್ ಕೂಡ ನಾವು ಕನೆಕ್ಟನ್ನು ಮಾಡಬೇಕು ಹಾರ್ಡಿಕ್ಸ್ಗೆ. ಇದು ಕಂಪಲ್ಸರಿ 2 ಕೇಬಲನ್ನು ಕನೆಕ್ಟ್ ಮಾಡಲೇಬೇಕು. ಇದು ಡಾಟಾ ಕೇಬಲ್ ಇದೆ. ಡಾಟಾ ಕೇಬಲನ್ನು ಕೂಡ ಕನೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ಕನೆಕ್ಟ್ ಆಗ್ಯಾವಿಲ್ಲ ಅಂತೇಳಿ ನೋಡಿ ನಾವು ಇದನ್ನು ಪ್ಯಾಕ್ ಮಾಡಬೇಕು. ಇದಿಷ್ಟು ಬಂದ್ಬಿಟ್ಟು ದಾವಾ XVR ಅಥವಾ ಡಿವಿಆರ್ಗೆ ಹಾರ್ಡಿಕ್ಸ್ ಹಾಕುವಂಥ ಸಿಸ್ಟಮ್ ಅಂತಲೇ ಹೇಳೋದು. ಮತ್ತು ಯಥಾಸ್ಥಿತಿ ಅದು ಯಾವ ರೀತಿ ಸ್ಕ್ರೂ ಇದ್ದಾವೆ ಅದನ್ನು ಎಲ್ಲ ಸ್ಕ್ರೂವನ್ನು ಟೈಟ್ ಮಾಡಿ ಪ್ಯಾಕಿಂಗನ್ನು ಮಾಡಬೇಕು. ಹಾಗೆ ಆಮೇಲೆ ನೀವು ಡಿವಿಆರ್ಗೆ ಪವರನ್ನು ಕೊಡಬೇಕಾಗುತ್ತೆ. ಪವರನ್ನು ಕೊಟ್ಟಿಂದ ಫಸ್ಟ್ ಸ್ಟೆಪ್ ಹೇಗೆ ಕಂಪ್ಲೀಟ್ ಮಾಡಬೇಕೆಂಬುದು ನಾ ವಿಡಿಯೋ ಅಪ್ಲೋಡ್ ಮಾಡಿನೂ. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಎಲ್ಲ ವಿಡಿಯೋ ಇದ್ದಾವೆ. ಹಾಗೆ ದಾವಾದು ಆಯ್ತು, CP+ ಆಯ್ತು. ನಿಮ್ಗೆ ಯಾವುದೇ ಒಂದು ಡಿವಿಆರ್ ಅಥವಾ ಏನೇ ಅದು ವಿಡಿಯೋ ಬೇಕಾಗಿತ್ತು ಅಂದ್ರೆ ನಮ್ಮ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡ್ಬೋದು ನೀವು. ಹಾಗೆ IP ಕ್ಯಾಮ್ರಾ ಕಾನ್ಫಿಗರ್ ವಿಡಿಯೋ ಕೂಡ ಇದ್ದಾವೆ. ಹಾಗೆ ನಿಮಗೊಂದು ಯಾವುದೇ ಒಂದು ಡೌಟ್ ಇದ್ದರೂ ಕೂಡ ನಮಗೆ ಕಮೆಂಟನ್ನು ಮಾಡ್ಬೋದು. ನಿಮ್ಮದು ಕೂಡ ಡಿವಿಆರ್ ಅಥವಾ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಮಗೆ ನೀವು ಕೊರಿಯರನ್ನು ಮಾಡ್ಬೋದು. ನಾವು ನಿಮಗೆ ರಿಪೇರಿ ಅಥವಾ ಪರ್ಮಿಷನ್ ಅಪ್ಡೇಟ್ ಮಾಡಿ ರೀಸೆಂಡ್ ಮಾಡ್ತಾಯಿದ್ದೀವಿ. ಒಂದು ಬೆಸ್ಟ್
ಡಿ ವಿ ಆರ್ ಅಥವಾ ಎನಿ ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ.